ಸುಳ್ಳು ಭರವಸೆಗಳನ್ನು ನೀಡಿ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇದೊಂದು ಹಗರಣಗಳ ಸರ್ಕಾರ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು 1.5 ವರ್ಷದಲ್ಲಿ ರಾಜ್ಯದಲ್ಲಿ ಮಾಡಲಿಲ್ಲ. ಅಷ್ಟೇ ಅಲ್ಲದೇ ಬಹುಶಃ ಸ್ವತಂತ್ರ ಭಾರತದ 75 ವರ್ಷದ ಇತಿಹಾಸದಲ್ಲಿ ಜನದ್ರೋಹಿ ಸರ್ಕಾರ ಬಂದಿರತಕ್ಕಂಥದ್ದು ಇದೇ ಮೊಟ್ಟ ಮೊದಲಿಗೆ. ಯಾಕೆ ಜನದ್ರೋಹಿ ಸರ್ಕಾರ ಅಂತ ಹೇಳ್ತೀನಂದ್ರೆ, ನಮ್ಮ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಮಠಗಳು, ದೇವಸ್ಥಾನಗಳು ಇವತ್ತು ವಕ್ಫ್ ಆಸ್ತಿ ಅಂಥೇಳಿ ಸರ್ಕಾರದ ಪಾಣೆಗಳನ್ನೇ ತಿದ್ದುಪಡಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಪೂರ್ವಜರ ಆಸ್ತಿ, ನಮ್ಮ ಹೊಲಮನೆಗಳು ಕೂಡ ಇವತ್ತು ಸರ್ಕಾರದ ಆಸ್ತಿ ಅಂಥೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿ ಅನೇಕ ರೈತರ ಪಾಣಿಗಳಲ್ಲಿ ವಕ್ಫ್ ಆಸ್ತಿ ಅಂಥೇಳಿ ತಿದ್ದುಪಡಿ ಮಾಡಿದ್ದಾರೆ. ನಾವು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀವಿ. ಬಿಜಾಪುರದಲ್ಲಿ ವಕ್ಫ್ ಮಿನಿಸ್ಟ್ರು ಸಭೆ ಮಾಡಿ ಹೇಳ್ತಾರೆ, ಈ ಸಭೆಯಲ್ಲಿ ನಾನೇನು ಸೂಚನೆ ಕೊಡ್ತೀನಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಸಭೆ ಮಾಡಿ ನಿಮಗೆಲ್ಲ ಸೂಚನೆ ಕೊಡ್ತೀನಿ. 15 ದಿವಸದೊಳಗಾಗಿ ರೈತರ ಪಾಣಿಯನ್ನು ಹೊಲಮನೆಗಳದಿದ್ದು ಬದಲಾಗಬೇಕು, ವಕ್ಫ್ ಆಸ್ತಿ ಆಗಬೇಕು. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾವು ಸಭೆ ಮಾಡ್ತೀವಿ ಅಂಥೇಳಿ ಬರೀ ಬಾಯಿಂದ ಹೇಳಲಿಲ್ಲ, ಪ್ರೊಸೀಡಿಂಗ್ಸ್ ಆಗಿದೆ. ಮೀಟಿಂಗಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ. ಇದಾದ ನಂತರ ಬಿಜಾಪುರದಲ್ಲಿ ಬಸನಗೌಡರಿಗೆ ಗೊತ್ತಾಗಿ ಅವರು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದರು. ಅದಾದ ನಂತರ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಜೇಂದ್ರ ಅವರು ನನ್ನ ನೇತೃತ್ವದಲ್ಲೊಂದು ಸತ್ಯ ಶೋಧನಾ ಸಮಿತಿ ಅಂಥೇಳಿ ಕಳಿಸ್ಕೊಟ್ಟ ಮೇಲೆ ನಾವು ಸ್ಪಾಟ್ ವಿಸಿಟ್ ಮಾಡಿದ್ವಿ, ಹಳ್ಳಿಗಳಿಗೆ ಹೋದ್ವಿ, ರೈತರ ಮನೆಗಳಿಗೆ ಹೋದ್ವಿ, ದೇವಸ್ಥಾನಗಳಿಗೆ ಹೋದ್ವಿ, ಮಠಗಳಿಗೆ ಹೋದ್ವಿ. ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಒಂದು ವರದಿಯನ್ನು ನಾವು ಈಗಾಗಲೇ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಜಗದಂಬಿಕಾ ಪಾಲ್ ಅವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಲೋಕಸಭೆ, ಅವರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಸಲ್ಲಿಸಿದೆ. ಇಷ್ಟಾದರೂ ಇವತ್ತು ನಿಂತಿಲ್ಲ. ರಾಜ್ಯದಲ್ಲಿ ವಕ್ಫ್ ಆಸ್ತಿ ಅಂಥೇಳಿ ಏನು ಪಾಣಿಗಳಲ್ಲಿ ನಮೂದು ಮಾಡ್ತಾ ಇದ್ದಾರೆ, ಆ ಕೆಲಸ ನಿಂತಿಲ್ಲ. ನಾವು ಹೋರಾಟ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ರೈತರ ಪಾಣಿಯನ್ನು ಬದಲಾವಣೆ ಮಾಡೋದಿಲ್ಲ, ಅವನ್ನೆಲ್ಲ ತಿದ್ದುಪಡಿ ಮಾಡ್ತೀವಿ, ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ವಾಪಸ್ ಪಡೆದಂಥ ಉದಾಹರಣೆಗಳಿಲ್ಲ. ಮತ್ತು ವಾಪಸ್ ಪಡಿಬೇಕಾದ್ರೆ ಕಾನೂನಾತ್ಮಕವಾಗಿ ಮಾಡಬೇಕಾಗ್ತದೆ. ಸುಮ್ಮನೆ ಒಂದು ವೈಟ್ ಪೇಪರ್ ಮೇಲೆ ವಾಪಸ್ ಪಡಿತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅವರು ಎರಡೂ ಪಾರ್ಟಿಗಳಿಗೆ ನೋಟಿಸ್ ಕೊಡಬೇಕು, ಕೋರ್ಟ್ ನಡೆಸಬೇಕು, ಮತ್ತು ತಿದ್ದುಪಡಿ ಆದೇಶ ಮಾಡಬೇಕು. ತಿದ್ದುಪಡಿ ಆದೇಶ ಮಾಡಿ ರೈತರಿಗೆ ಅವ್ರ ಪಾಣಿಗಳನ್ನ ಕೊಡಬೇಕಾಗ್ತದೆ, ಜನರಿಗೆ ಪಾಣಿಗಳನ್ನ ಕೊಡಬೇಕಾಗ್ತದೆ. ಇವತ್ತು ಆ ಕೆಲಸ ಮಾಡದೇ ಮೋಸ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿದೆ. ಅದಕ್ಕಾಗಿ ಮುಂದುವರೆದ ಭಾಗವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು 3 ತಂಡಗಳನ್ನು ಮಾಡಿದ್ದಾರೆ. 3 ತಂಡಗಳು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಜನರನ್ನು ಭೇಟಿ ಮಾಡಿ, ಯಾರಿಗೆ ಆತಂಕ ಆಗಿದೆ ಅವ್ರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡೋದ್ರ ಜೊತೆಯಲ್ಲಿ ವರದಿಯನ್ನು ಸಲ್ಲಿಸಬೇಕು ಅಂಥೇಳಿ ಈಗಾಗಲೇ ಹೇಳಿದ್ದಾರೆ.
ಅಷ್ಟೇ ಅಲ್ಲದೆ ನಾಳೆ ದಿನ ಮತ್ತು ಇಂದು ಮತ್ತು ನಾಳೆ ಕೆಲವು ಜಿಲ್ಲೆಗಳಲ್ಲಿ ಇವತ್ತಾಗ್ಬೋದು, ಕೆಲವು ಜಿಲ್ಲೆಗಳಲ್ಲಿ ನಾಳೆ ಆಗ್ಬೋದು. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ತಹಸೀಲ್ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ಮಾಡಿಕೊಳ್ಳೋದು ಈಗಾಗಲೇ ನಮ್ಮ ಪಕ್ಷದ ನಿರ್ಣಯ ಆಗಿದೆ. ಅಧ್ಯಕ್ಷರು ಕೂಡ ಪ್ರತಿಭಟನೆಗೆ ಸಜ್ಜಾಗಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಕ್ಫ್ ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ವಕ್ಫ್ ಕಾನೂನು ರದ್ದಾಗಬೇಕು ಮತ್ತು ಯಾವ್ಯಾವ ಆಸ್ತಿಗಳು ಇವತ್ತು ವಕ್ಫ್ ಆಸ್ತಿಗಳಾಗಿದ್ದಾವೆ ಅವನ್ನು ರೈತರ ಪಾಣಿಯಿಂದ ಕಡಿಮೆ ಮಾಡಿ ಕರೆಕ್ಷನ್ ಮಾಡಿ ಅವ್ರಿಗೆ ಪಾಣಿಗಳನ್ನ ಕೊಡಬೇಕು. ಯಾವುದೇ ಆತಂಕ ರೈತರಲ್ಲಿ ಉಳಿಬಾರ್ದು. ಆ ಉದ್ದೇಶದಿಂದ ನಾವು ಹೋರಾಟವನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಾವು, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ. ನಮ್ಮ ಅನ್ವರ್ ಮಾನಂಪಾಡಿಯವರ ವರದಿ ಏನಿದೆ, ರಾಜ್ಯದಲ್ಲಿ 29,000 ಎಕರೆ ವಕ್ಫ್ ಆಸ್ತಿಯನ್ನು ಮೂಲತಃ ಇತ್ತು, ಅದನ್ನು ಅನೇಕ ಕಾಂಗ್ರೆಸ್ ನಾಯಕರು ಕಬಳಿಸಿದ್ದಾರೆ. ಆ ವರದಿಯಲ್ಲಿ ಕೂಡ ಯಾರ್ಯಾರು ಕಬಳಿಸಿದ್ದಾರೆ ಅನ್ನೋದಿದೆ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಬದ್ಧತೆ ಇತ್ತಂದ್ರೆ ಕೂಡಲೇ ಆ ವರದಿಯನ್ನು ಎಕ್ಸೆಪ್ಟ್ ಮಾಡಿ 29,000 ಎಕರೆ ಏನು ಭೂಮಿ ಅದ, ಸೈಟ್ಗಳದಾವ, ಪ್ರೈಮ್ ಲ್ಯಾಂಡ್ಗಳದಾವ, ಮಾರ್ಕೆಟ್ನಲ್ಲಿರ್ತಕ್ಕಂಥ ಲ್ಯಾಂಡ್ಗಳದಾವ, ಅವನ್ನೆಲ್ಲ ವಕ್ಫ್ ಆಸ್ತಿ ಅಂಥೇಳಿ ತಿರುಗಿ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಆ 29,000 ಎಕರೆದ ಮೌಲ್ಯ ಎಷ್ಟು ಅಂದರೆ 2,30,000 ಕೋಟಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಅದನ್ನು ತಿರುಗಿ ವಕ್ಫಿಗೆ ಕೊಡಬೇಕು. ಮತ್ತು ಆ ವಕ್ಫ್ ಆಸ್ತಿ ಅಂತಕ್ಕಂಥದ್ದೇನದ ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳಿಗೆ, ಶಿಕ್ಷಣಕ್ಕೆ ಅಂಥದಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ನಿಯಮಾವಳಿದ, ಅದರ ಪ್ರಕಾರ ಉಪಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ನಾವು ರಾಜ್ಯಾಧ್ಯಕ್ಷರು ಈಗಾಗಲೇ ಪ್ರಕಟಣೆ ಮಾಡಿದಾರ. ಆ ಹೋರಾಟದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, DV ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದೊಂದು ತಂಡಗಳಲ್ಲಿ ಭಾಗವಹಿಸಿ ಹೋರಾಟವನ್ನು ಮಾಡುವವರಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ನಮ್ಮ ರೈತಾಪಿ ವರ್ಗದವ್ರಿಗೆ ಮತ್ತು ಧಾರ್ಮಿಕ ಸಂಸ್ಥೆಗಳವ್ರಿಗೆ ಈ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಮಾಡಬೇಕು ಮತ್ತು ಹೆಚ್ಚಿನ ಮಾಹಿತಿಯನ್ನು ಒದಗಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ.